ಹಲೋ ಗಾಯ್ಸ್, ನಮ್ಮಣ್ಣ ಇವತ್ತು ಯಾವುದೋ ಇದನ್ನು ಹಾಕಿ ತಮ್ಮ ಶೂಸ್ ರೆಡಿ ಮಾಡಿದ್ದಾರೆ. ಟ್ಯಾಪಿಂಗ್ ಏನು ಮಾಡೋಕ್ಕೆ ಇವಾಗ ಹೊರಟಿದ್ದು? ಟ್ಯಾಪಿಂಗ್ ಮಾಡೋಕ್ಕಂತೆ. ರಬ್ಬರ್ ಟ್ಯಾಪಿಂಗು ಮಾಡೋದು ಹಿಂಗಿರುತ್ತೆ. ತಿಪ್ಪಿ ಅಂತಾರೆ ಈ ಕಡೆ. ಗಾಯ್ಸ್, ಇದೇನು ನೋಡ್ತೀರಾ, ಇದು ರಬ್ಬರ್ ಮರ. ಸೊ ಇದರಲ್ಲೇ ಹಾಲು ತೆಗೆದು ನೀವು ನೋಡಿರ್ತೀರ ಹೇಗೆ ಇವಾಗ ಟ್ಯಾಪಿಂಗ್ ಮಾಡೋದನ್ನ ಅಣ್ಣ ಹೇಳ್ಕೊಡ್ತಾರೆ. ಈ ಥರ ಇಡಬೇಕು. ಮರ ನೋಡಿ ಇಷ್ಟು ಹತ್ರ ಆಗಿದೆ. ಇದಾ ಅದೇನಂತಾರೆ ಅದಕ್ಕೆ? ಚಿಲ್ ಹಾಲು ಇದ್ರಲ್ಲಿ ಬರುತ್ತೆ. ಚಿಲ್ ಅಂತ. ಇದು ಸ್ವಲ್ಪ ಹೈಟ್ ಆಯ್ತಂತೆ, ಅದಕ್ಕೆ ಇವಾಗ ಕೆಳಗೆ ಕಟ್ತಾ ಇದ್ದಾರೆ. ಎಲ್ಲ ನೋಡ್ತೀವಿ ತರ್ಮಾಚಿಗಿಟ್ಟಣ ಸಿಂಟ ನೋಡಿ, ನಮ್ಮ ಚಿಂಟು ಇಲ್ಲೇ ಇದ್ದಾನೆ, ಮೇಯ್ತಾ ಇದ್ದಾನೆ. ಸೊ ಇದೇ ಜಾಗ. ಇನ್ನೊಂದು 7-8 ವರ್ಷ ಆಯಿತು ತಗೊಂಡು, ಇನ್ನು ಡೆವಲಪ್ ಆಗಬೇಕು ತುಂಬ. ಸೊ ಶ್ರಮಜೀವಿಗಳು ಶ್ರಮ ಪಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಆಗುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಏನಂತೀರ ಜನರೇ? ಸೊ ಇವಾಗ ಓಪನ್ ಆಯಿತು. ಇಲ್ಲಿಂದ ನೀಟಾಗಿ ಕೆಳಗೆ ತನಕ ಹಾಲು ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಓಪನ್ ಮಾಡಿದ್ರೆ ಇದಕ್ಕೆ ಟಚ್ ಆಗುತ್ತೆ. ಆಮೇಲೆ ಇದ್ರ ಮೂಲಕ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಇದಕ್ಕೇನಂತಾರೆ? ಚಿಪ್ಪಿ ಚಿಪ್ಪಿ ಅಲ್ಲ, ಕನ್ನಡದಲ್ಲಿ ಏನಂತಾರೆ? ಚಿಪ್ಪು. ಇನ್ನು ಸ್ಟಾರ್ಟ್ ಆಯಿತು ನೋಡಿ ಗಾಯ್ಸ್ ಹಾಲು ಬರೋಕ್ಕೆ. ಹೀಗೆ ಕಲೆಕ್ಟ್ ಆಗಿ ನಿಧಾನಕ್ಕೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಇದ್ರೊಳಗೆ ಕಲೆಕ್ಟ್ ಆಗುತ್ತೆ. ಅದಾದಮೇಲೆ ಅದನ್ನು ಏನು ಮಾಡೋದು? ಒಣಗಿಸ್ಬೇಕಾ? ಇಲ್ಲ, 1 ಗಂಟೆ ಒಳಗೆ ತೆಗೆದ್ರೆ. ಬೆಳಿಗ್ಗೆ ಟ್ಯಾಪಿಂಗ್ ಆಗಿ ಒಂದು ಗಂಟೆ ಒಳಗೆ ತೆಗಿಬೇಕು. ಗಟ್ಟಿ ಆಗುತ್ತೆ. ಆಮೇಲೆ ಅದು ಗಟ್ಟಿ ಆದ್ರೆ ಯೂಸ್ ಆಗಲ್ವಾ? ಗಟ್ಟಿಯಾದ್ರೆ ಯೂಸ್ ಆಗುತ್ತೆ. ಶೀಟ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಇದು ಎಷ್ಟು ಟೈಮ್ ಬೇಕಾಗುತ್ತೆ? ಇದೀಗ ಶುರು ಮಾಡಿದಲ್ಲ, ಒಂದು 2-3 ದಿನ ಈ ಥರ ಮಾಡಿದ್ಮೇಲೆ ಹಾಲು ಜಾಸ್ತಿ ಬರುತ್ತೆ. ಅಲ್ಲ, ಇವಾಗ ಇದು ಕಲೆಕ್ಟ್ ಆಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ? 1 ದಿನ ಬೇಕಾ? 1 ದಿನ ಬೇಡ, 1 ಗಂಟೆ ಸಾಕು. ಈಗ ಫುಲ್ ಆಗುತ್ತೆ. ಇವತ್ತು ಫಸ್ಟ್ ಟೈಮ್ ಟ್ಯಾಪಿಂಗ್ ಶುರು ಮಾಡಿದ್ದಲ್ವಾ, ಫುಲ್ ಆಗಲ್ಲ. ಒಂದು 2-3 ದಿನ ಮಾಡಿದಾಗ ಇದರಲ್ಲಿ ಫುಲ್ ಆಗುತ್ತೆ. ಓಕೆ ಗೈಸ್, ನೋಡಿ ಬರ್ತಾ ಇದೆ ನಿಧಾನಕ್ಕೆ. ಈಗ ಬಂದು ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಗೈಸ್ ನೋಡಿ, ನಾವು ನಮ್ಮಲ್ಲಿ ನುರಿಗೆ ಮಾಡಿದ್ರು, ನಾವು ಅಲ್ಲೆಲ್ಲ ನುರಿಗೆ ಹುಡುಕೋದು. ಇಲ್ಲಿ ನೋಡೋದು ತಟ್ಟೆ ತುಂಬ ನುರಿಗೆನೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. 2 ಮರ ಆಯಿತು ನೋಡಿ. ಅಲ್ಲೊಂದು ಮರ ಆಯಿತು, ಇಲ್ಲೊಂದು ಮರ ಆಯಿತು. ಈಗ ಮತ್ತೆ ನೋಡಿ ಎಷ್ಟು ಮರ ಇದ್ದಾವೆ. ಇಲ್ಲಿ ಎಷ್ಟು ಮರ ಇದಾವಣ? ಈಗ ತುಂಬ ಇತ್ತು, ಎಲ್ಲ ಕಡ್ದು ಸ್ಟಾರ್ಟಿಂಗ್ ಅಲ್ವಾ, ಏನೋ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ. 60 ಇರ್ಬೋದು, ಈಗೊಂದು 60-70 ಇದೆಯಂತೆ. ಆವಾಗ 100-150 ಮೇಲಿತ್ತು ನಾನು ಸ್ಟಾರ್ಟಿಂಗ್ ಬಂದಿದ್ದೆ ಇಲ್ಲಿಗೆ. ಇನ್ನೂ ಡೆವಲಪ್ ತುಂಬ ಇದೆ. ಈ ಕಡೆ ತುಂಬ ಹೀಟ್ ಅಲ್ವಾ, ಸೊ ಹಾಗಾಗಿ ರಬ್ಬರ್ನೇ ಜಾಸ್ತಿ, ರಬ್ಬರು ಅಡಿಕೆನೇ ಇದು ಮಾಡ್ತಾರೆ ಜಾಸ್ತಿ. ಆ ಸೈಡು ಅಡಿಕೆ ಎಲ್ಲ ಹಾಕಿದ್ದಾರೆ, ಈ ಸೈಡ್ ಇನ್ನೂ ಡೆವಲಪ್ ಮಾಡಬೇಕು. ಒಂದು ರಬ್ಬರ್ ಮರ ಕೂಡ ಒಣಗೋಗಿತ್ತು. ಮಳೆ ಕೂಡ ಇದ್ದಿದ್ದರಿಂದ ಮನೆಗೆ ಸೌದೆ ಆಗ್ಬೋದು ಅಂತ ನಾನು ಅದನ್ನು ಕಡ್ದಾಕ್ದೆ. ನೀವು ನೋಡ್ತಿರ್ಬೋದು ವೆದರ್ ಯಾವ ಥರ ಇದೆ ಅಂತ. ಮಲ್ನಾಡ್ ಕಡೆ ಸಿಲ್ವರ್ ತಂದು ಇಲ್ಲಿ ಹಾಕಿದ್ದಾರೆ. ಸ್ವಲ್ಪ ಕಷ್ಟನೇ ಇಲ್ಲಿದ್ದು ವೆದರ್ಗೆ ಬರೋಕ್ಕೆ. ಸೊ ಆದರೂ ಬರ್ತಾ ಇದೆ ನಿಧಾನಕ್ಕೆ. ನೋಡ್ತಿರ್ಬೋದು ಇಲ್ಲಿ ಇದನ್ನೆಲ್ಲ ಈಗ ರಂಬೆ ಸೈಡು ಜೋಲೆಲ್ಲ ತೆಗೆದ್ರೆ ಇದೊಂದು ಫಲ ಬರುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಹಂಗೆ ಮಾಡಿದ್ರೆ ನೀಟಾಗಿ ಬೆಳೆಯುತ್ತೆ. ಅಂದರೆ ನಾನು ಅವಾಗ ಮರಗಾಸಿ ಎಲ್ಲ ಹೋಗ್ತಾ ಇದ್ದೆ. ಮಳೆ ಇರೋದ್ರಿಂದ ಇಷ್ಟು ತಂಪಾಗಿದೆ ವೆದರ್, ಮಾತ್ರ ಸಕ್ಕತ್ತಾಗಿದೆ ಗ್ರೀನರಿಯಾಗಿ.
ಗೈಸ್ ನೋಡಿ, ಇವಾಗ ಮಳೆ ಬರ್ತಿರೋದ್ರಿಂದ ಮಳೆಯಲ್ಲೂ ಮಾಡ್ತಾರೆ ನೋಡಿ, ಈ ಥರ ಎಲ್ಲ ನೀಟಾಗಿ ಪ್ಲಾಸ್ಟಿಕ್ ಎಲ್ಲ ಕವರ್ ಮಾಡಿ ಅದರೊಳಗೆ ನೀರು ಬೀಳಬಾರ್ದು. ನೀರು ಬಿದ್ದರೆ ವೇಸ್ಟ್ ಅದು ರಬ್ಬರು. ಸೊ ಈ ಥರ ಎಲ್ಲ ಕವರ್ ಮಾಡಿದ್ರೆ ನೀರು ಬೀಳಲ್ಲ ನೋಡಿ. ಎಲ್ಲ ಮರಕ್ಕೂ ಈ ಥರನೇ ಮಾಡಿದ್ದಾರೆ. ಬಟ್ ನಮ್ಮ ಮನೇಲಿ ಆ ಥರ ಮಾಡಿಲ್ಲ. ಎಲ್ಲರೂ ಬ್ಯುಸಿ, ಅದಕ್ಕೆ ತಂದೆ ಬನ್ನಿ ಜನರೇ ಬನ್ನಿ ಫುಲ್ ಎಲ್ಲ ಬ್ಯುಸಿ ಆಗಿದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡಿಲ್ಲ. ಈ ಕಡೆ ಮಾಡಿದರೆ ಒಳ್ಳೆ ಇಳುವರಿ ಬರ್ತಾ ಇತ್ತೇನಪ್ಪ. ದಾದಾ ಬನ್ಪಾರ ದನಿಕ್ಲೆ ರಗ ಅಲಜ್ಜಿ ಏರಗಾವಿ ಕಿರಿಕಿರಿ ಫೈನಲಿ ಒಂದು 40-45 ಗಿಡ ಮಾಡಿದ್ವಿ. ನಾನೇನು ಒಂದೇ ಒಂದು ಟ್ರೈ ಮಾಡಿದೆ. ಅಣ್ಣ ಟ್ರೈ ಮಾಡ್ತಾಯಿದ್ದಾರೆ, ಇನ್ನೂ ಟ್ರೈ ಅಲ್ಲ ಸಾರಿ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಎಲ್ಲ ಹೋಗೋಕ್ಕಿದೆಯಂತೆ. ಸೊ ಇದು ಬಾವಿ ಇನ್ನೂ ಕ್ಲೀನ್ ಮಾಡಿಸಿಲ್ಲ. ಈ ಬಾವಿನ ಲಾಸ್ಟ್ ಟೈಮ್ ಒಂದು ಸತಿ ಕ್ಲೀನ್ ಮಾಡಿಸಿದ್ವಿ. ಏನೋ ನೀರಿದೆ ಇವಾಗ ಇಷ್ಟಿದೆ. ಸಮ್ ಟೈಮ್ ಫುಲ್ಲು ಡ್ರೈ ಆಗಿರುತ್ತೆ ಇದು, ಯಾಕೆಂದರೆ ರಿಂಗ್ ಎಲ್ಲ ಹಾಕಿಲ್ಲ. ಇದು ಸುಮ್ಮನೆ ಹಂಗೆ ಹಾಳ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಫುಲ್ ಆಗಿರುತ್ತೆ ನೀರು. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ ಆಗಿತ್ತು ನೀರು. ಹಾಗೆ ನಾವು ಗಾಡಿ ತಗೊಂಡು ಸ್ವಲ್ಪ ಐಟಮ್ ತರೋಣ ಅಂತ ಹೊರಟ್ವಿ. ಹಾಗೆ ನಾವು ಹುಡುಗರ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿ ಸ್ವಲ್ಪ ಚಿಕ್ಕದಿದೆಯಲ್ಲವಾ ಅಣ್ಣ ಇವತ್ತು ಬಂದು ಚಿಕನ್ ಎಲ್ಲ ತಂದು ಇವತ್ತು ಚಿಕನ್ ಬಿರಿಯಾನಿ ಏನು ಇವತ್ತು ಮಾಡ್ತಿರೋದೇನೋ ಚಿಕನ್ ಸಾಂಬಾರ್ ಅಂತೆ. ಸೊ ಚಿಕನ್ ಸಾಂಬಾರ್ ರೆಡಿ ಮಾಡ್ತಿದ್ದೀವಿ. ಇವತ್ತು ಇದೇನು ಚಿಕನ್ ಪುಳಿ ಮುಂಚಿ ಅಂತೆ. ಹಾಕಿ ಜನರೇ ಹಾಕಿ ಅಷ್ಟೇ.